ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದಾರೆ. ನಮ್ಮ ಬರ ಪರಿಸ್ಥಿತಿ ಇದೆ, ಅದಕ್ಕೆ ಕೇಂದ್ರದಿಂದ ಕೊಡ್ತಕ್ಕಂಥ ಹಣ ಬೇಗ ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷ. ಈ ರೀತಿ ಕಾರ್ಡಿಯಲ್ ರಿಲೇಶನ್ಶಿಪ್ ವಿತ್ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಇರಬೇಕು. ಆದರೆ ಪ್ರತಿದಿನ ಬೆಳಗ್ಗೆ ಎದ್ರೆ ಅವರನ್ನ ಛೇಡಿಸೋದು, ಹೋಗೋದೇ ಇಲ್ಲ, ಯಾರೋ ಒಬ್ಬರನ್ನ ಪೋಸ್ಟ್ ಮ್ಯಾನ್ ತರ ಕಳಿಸೋದು, ಇದು ಮಾಡ್ತಿದ್ರು. ಆದ್ರೆ ಮುಖ್ಯಮಂತ್ರಿಗಳು ಧೈರ್ಯ ಮಾಡಿ ಹೋಗಿದ್ದಾರೆ, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ಈಗ ಪರಿಸ್ಥಿತಿ ಏನು ಕರ್ನಾಟಕದ ಅಂತದ್ದು ಹೇಳಿದ್ದಾರೆ. ಈಗ ಅದು ಸರಿಯಾದ ಕ್ರಮ ಅಂತ ನಾನಂತೂ ಭಾವಿಸ್ತೇನೆ. ಆದ್ರೆ ಹೋಗುವಾಗ ಒಂದು ಹಿಂಡನ್ನೇ ಕರ್ಕೊಂಡು ಹೋಗಿದ್ದಾರೆ. ಬರ ಪರಿಸ್ಥಿತಿ ಇದೆ, ಇಲ್ಲಿ ರೈತರಿಗೆ ಹಣ ಕೊಡ್ಲಿಕ್ಕಿಲ್ಲ. ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡು ಇವರೆಲ್ಲಾನು ಮೋಜು ಮಸ್ತಿ ಮಾಡ್ಕೊಂಡು ಏನು ಫೋಟೋಗಳು ತಗೊಂಡು ಸ್ಪೆಷಲ್ ಫ್ಲೈಟ್ ಅಲ್ಲಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಈ ರೀತಿ ಮೋಜು ಮಸ್ತಿ ಮಾಡ್ತಿದ್ದಾರಲ್ಲ, ನಾಚಿಕೆ ಆಗ್ಬೇಕು. ಯಾಕೆ ಅಂತಂದ್ರೆ ಸ್ಪೆಷಲ್ ಫ್ಲೈಟ್ ಡೆಲ್ಲಿಗೆ ಹೋಗ್ಬೇಕಂತಂದ್ರೆ ಕಡಿಮೆ ಆಗಲ್ಲ, 30, 40, 50 ಲಕ್ಷ ಆಗುತ್ತೆ. ಯಾರ ಹಣ ಇದು? ಬೇರೆ ಫ್ಲೈಟ್ಗಳಿದೆಯಲ್ಲ, ಇದರಲ್ಲಿ ಯಾಕೆ ಹೋಗ್ಬಾರ್ದು? ಅವರೇನೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ತಾರೆ ಅದನ್ನೆಲ್ಲ. ಸರ್ಕಾರದಲ್ಲಿ ಎಲ್ಲ ವಾಹನಗಳು ಎಲ್ಲ ಇದ್ವಲ್ಲ, ಸರ್ಕಾರ ಬಂದ ತಕ್ಷಣ ಹೈಬ್ರಿಡ್ ಕಾರ್ಗಳು ಪರಿಸ್ಥಿತಿ ಹಿಂಗಿದೆ ಇಲ್ಲಿ. ಅದ ಕಾರ್ಗಳನ್ನ ಉಪಯೋಗಿಸಬಹುದಾಗಿತ್ತು. ಅದಾದ ನಂತರ ನಿಮ್ಮ ಪರಿಸ್ಥಿತಿ ಸರಿಯೋದ ಮೇಲೆ ಮಾಡಬಹುದಾಗಿತ್ತು. ಆದ್ರೆ ಮೋಜು ಮಸ್ತಿಯಲ್ಲಿ ಈ ಸರ್ಕಾರ ಮುಳುಗಿದೆ, ಜನರ ಹಣವನ್ನ ಪೋಲ್ ಮಾಡ್ತಿದೆ. ಆದ್ರೆ ಜನರ ಸಂಕಷ್ಟಗಳನ್ನ ಇವರು ನೋಡ್ತಾ ಇಲ್ಲ ಅಂತಕ್ಕಂಥ ಅಪಾದನೆಯನ್ನ ನಾನು ಮಾಡಲಿಕ್ಕೆ ಇಚ್ಛಪಡ್ತೇನೆ. ಕೇಳಿ ಸರ್, ಪ್ರಶ್ನೆ ಮಾಡಿ. ದೇರ್ ಈಸ್ ಎ ಪ್ರೊಸೀಜರ್. ಅಲ್ಲ ಸರ್, ಕೇಳಿ, ಈಗ ಕೇಳಿ ಹೇಳ್ತೀವಿ ಸರ್. ಜಾಯಿಂಟ್ ಸರ್ವೆ ಆಗೋದದು, ತಂಡನೂ ಬರ್ತದೆ, ಇಲ್ಲಿಯ ಅಧಿಕಾರಿಗಳು ಜಾಯಿಂಟ್ ಸರ್ವೆ ಮಾಡ್ತಾರೆ. ಆದ್ಮೇಲೆ ಅವರು ಕೂಡ ಹೋಗಿ ಅವರು ರಿಪೋರ್ಟ್ ಕೊಡ್ತಾರೆ, ಇವರು ರಿಪೋರ್ಟ್ ಕೊಡಬೇಕು. ಇವೆರಡೂ ರಿಪೋರ್ಟ್ಗಳನ್ನು ಇಟ್ಕೊಂಡು ಸಮಿತಿ ಇದೆ, ಆ ಸಮಿತಿ ಅವಲೋಕನ ಮಾಡ್ತದೆ. ಅದಾದ ನಂತರ ವಾಟ್ ಈಸ್ ದ ಲಾಸ್, ಇವ್ರು ಕೊಟ್ಟಿರೋದು ಅವ್ರು ಕೊಟ್ಟಿರೋದು ಏನಿದೆ ಅನ್ನೋದನ್ನ ಇನ್ನೊಂದು ಸಮಿತಿ ಮಾಡ್ತದೆ. ಅದಾದ್ಮೇಲೆ ಅದು ಕ್ಯಾಬಿನೆಟ್ ಇದಕ್ಕೆ ಹೋಗುತ್ತೆ, ಏನೋ ಫೈನಾನ್ಸ್ ಕಮಿಟಿಗೆ ಹೋಗುತ್ತೆ. ಅದಾದ್ಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಬರುತ್ತೆ. ಅದಾದ್ಮೇಲೆ ಕ್ಯಾಬಿನೆಟ್ಗೆ ಬರುತ್ತೆ. ಅಲ್ಲಿ ತೀರ್ಮಾನ ಆಗ್ಬೇಕಾಗಿಲ್ಲ.